ನಮ್ಮ ಹೊಸ ಜನರೇಷನ್ ಜೋಡಿ. ನಿಮ್ಮಿಬ್ರಲ್ಲಿ ಇವಾಗ ಯಾಕೆ ಪ್ರಪೋಸ್ ಮಾಡ್ತೀರಾ? ನಾನೇ? ನೀವು ಸುಮ್ಮನಿದ್ರೆ ಸಾಕು. ಏನೋ ನಾನೇ ಒಂದು ಹೇಳಿ ಮರ್ಯಾದೆ ಉಳಿಸ್ಕೋತೀನಿ ಗುರುವೆ. ಹೌದಾ? ನಾನ್ ಪ್ರಪೋಸ್ ಮಾಡಲ್ಲ. ನನಗೋಸ್ಕರ ನನ್ನ ಹೆಂಡತಿ ಶೋಭಿನೇ ಪ್ರಪೋಸ್ ಮಾಡ್ತಾಳೆ. ಯಾಕೇಳಿ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಶೋಭಿ, ನಂದು ಧೀರಜ್ದು ಲವ್ ಮ್ಯಾರೇಜ್. ನಾನು ಕಾಲೇಜಲ್ಲಿ ಇರ್ತಾ ಧೀರಜ್ ನನಗೆ ಸಿಕ್ಕಿದ್ದು. ಲವ್ ಮ್ಯಾರೇಜ್ ಅಂದಾಗ ಎಲ್ರ ಮನೇಲೂ ಬರೋ ತರ ನಮ್ಮ ಮನೆಯವರು ಅಪೋಸ್ ಮಾಡಿದ್ರು. ಆದ್ರೆ ಅರೇಂಜ್ ಮ್ಯಾರೇಜ್ ಆಗಿರೋ ನಮ್ಮ ಅಪ್ಪ ಅಮ್ಮ ನಮ್ಮ ಲವ್ನ ಒಪ್ಕೊಂಡ್ರು. ಥ್ಯಾಂಕ್ ಯು ಅತ್ತೆ. ಲವ್ ಯು ಮಾವ. ನೌ ವಿ ಆರ್ ಹ್ಯಾಪಿಲಿ ಮ್ಯಾರಿಡ್ ಕಪಲ್. ನನ್ನ ಮದುವೆ ಆಗೋಕ್ಕೂ ಮುಂಚೆ ಖಂಡಿತ ನೀವು ಖುಷಿಯಾಗಿದ್ರಿ, ನಾನು ಖುಷಿಯಾಗಿದ್ದೆ. ಈ ಮದುವೆ ಆಗಿರ್ಲಿಲ್ಲ ಅಂದ್ರೆ ನಿಮ್ಮ ಹಳ್ಳಿಲಿ ನೀವು ಖುಷಿಯಾಗಿರ್ತಿದ್ರಿ, ನಾನು ಎಲ್ಲೋ ಒಂದ್ ಕಡೆ ಖುಷಿಯಾಗಿರ್ತಿದ್ದೆ. ದಿಸ್ ಇಸ್ ನಾಟ್ ಎಟ್ ಆಲ್ ಈಸಿ ಫಾರ್ ಮೀ ಟು ಸೇ, ಬಟ್ ವಿ ಹ್ಯಾವ್ ಟು ಪಾರ್ಟ್ ವೇಸ್. ಅದಕ್ಕೆ ನನಗೆ ಡಿವೋರ್ಸ್ ಬೇಕು. ಒಂದೇ ದಿನದಲ್ಲಿ ನಾನು ಈ ನಿರ್ಧಾರಕ್ಕೆ ಬಂದಿಲ್ಲ ಸಂಜೀವ್ ಅವರೇ. ನನ್ನೊಳಗೆ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ನನ್ನ ತಾತ, ನಮ್ಮ ಅಜ್ಜಿ ನನ್ನ ಕ್ಷಮಿಸಲ್ಲ. ನನ್ನ ಅಪ್ಪಂಗೂ ತುಂಬ ಬೇಜಾರಾಗ್ಬೋದು. ಆದರೆ ಸ್ವಲ್ಪ ಟೈಮ್ ಆದಮೇಲೆ ಎಲ್ಲ ಸೆಟಲ್ ಆಗುತ್ತೆ. ನೀವು ನಾರ್ಮಲ್ ಫೀಲ್ ಮಾಡ್ತೀರಾ, ನಾನು ನಾರ್ಮಲ್ ಫೀಲ್ ಮಾಡ್ತೀನಿ. ಫೈನಲಿ ನಮ್ಮ ಬದುಕು ನಮಗೆ ಸಿಗುತ್ತೆ. ಸೊ ಪ್ಲೀಸ್, ಮದುವೆಗಂತೂ ನಮ್ಮಿಬ್ರು ಒಪ್ಪಿಗೆ ಇರಲಿಲ್ಲ. ಡಿವೋರ್ಸ್ಗನ ಒಪ್ಪಿ ದೂರ ಆಗೋಣ. ಪ್ಲೀಸ್ ಒಪ್ಕೊಳ್ಳಿ. ನಾನು ಈಗಲೇ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಹೇಗಿದ್ದೀರಾ? ಎಲ್ಲಿ ಒಬ್ಬರೇ ಬಂದಿದ್ದೀರಾ? ಆಂಟಿ ಕಾಣ್ತಿಲ್ಲ? ಅವಳು ಸ್ವಲ್ಪ ಬ್ಯುಸಿ ಇದ್ದಾಳಪ್ಪ. ಏ ಏ ಏ ಏ ಕಳ್ಳ, ಬೇಕು ಅಂತ ಬಿಟ್ಟು ಬಂದಿದ್ದೀರಾ ತಾನೆ? ಹಾಗೇನಿಲ್ಲ. ಈಗ ನನಗೂ ಅನುಭವ ಆಗಿದೆ ಅಂಕಲ್. ಮದುವೆ ಆದ್ಮೇಲೆ ನೆಮ್ಮದಿ ಹಾಳಾಗೋಗುತ್ತೆ ಅಲ್ವಾ? ಹಾ ಹಾ, ನಿಜ ಒಪ್ಕೊಳ್ಳಿ. ಹಾ ಅದು ಯಾಕೆ ಮಾಡ್ತಿದ್ಯಾ? ಕೋಪ ಮಾಡ್ಕೋಬೇಡಮ್ಮ, ಲೈಟಾಗಿ ತಗೊಂಡಿದ್ದಾನೆ. ನನ್ನ ಹೆಂಡತಿಗೆ ನಾನು ಕುಡಿದ್ರೆ ಆಗಲ್ಲ, ಅದಕ್ಕೆ ಅವಳನ್ನ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀನಿ. ಆದಿ ಒಳ್ಳೆ ಹುಡುಗ ಕಣಮ್ಮ. ಅಯ್ಯೋ ಅಂಕಲ್, ಥ್ಯಾಂಕ್ಸ್ ಅಂಕಲ್. ಅಂಕಲ್, ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 26 ವರ್ಷ ಆಯ್ತು. ಯಾಕೆ? ಅಲ್ಲ, ನೀವು 26 ವರ್ಷ ಆದ್ಮೇಲೆ ನಿಮ್ ಹೆಂಡತಿನ ಬಿಟ್ಟು ಬಂದಿದ್ದೀರಾ. ಆದ್ರೆ ನಾನು ಇನ್ನೊಂದು 26 ನಿಮಿಷದಲ್ಲಿ ಈ ಪೀಡೆಯಿಂದ ಮುಕ್ತನ. ಏನಪ್ಪ? ಏನೂ ಇಲ್ಲ ಅಂಕಲ್, ಹೆಂಗಿದ್ರು ಬಿಟ್ಟು ಬಂದಿದ್ದೀರಾ, ಹೋಗಿ ಸ್ವಲ್ಪ ಬಿಟ್ಕೊಳ್ಳಿ, ಎಂಜಾಯ್ ಮಾಡಿ. ಹೋಗಿ ಹೋಗಿ. ಓಕೆ ಓಕೆ, ಬರ್ಲಾ? ಅದಿ, ಯಾಕೆ ಹೇಗೆ ಮಾಡ್ತಿದ್ಯಾ ಅದಿ? ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನನಗೆ ಒಳ್ಳೇದು ಕಣೆ. ಅದಿ ಪ್ಲೀಸ್ ಅದಿ, ನಾನು ನೀನು ಹೇಳ್ದಂಗೆಲ್ಲ ಕೇಳ್ತೀನಿ. ನಾನು ಮನೆ ಬಿಟ್ಟು ಹೋಗ್ಬೇಕಾ? ನಾನು ಹೋಗ್ತೀನಿ. ಪ್ಲೀಸ್ ಎಲ್ರು ಮುಂದೆ ಈ ಥರ ಮಾಡಬೇಡ ಅದಿ, ನನ್ನ ಮಾತು ಕೇಳು. ಹಾಯ್ ಅಂಕಲ್, ಕರೆದ್ರಾ? ಬಂದೆ ಬಂದೆ. ಅದಿ, ನಾನಂದ್ರೆ ಇಷ್ಟ ಅಂತ ನನಗೆ ಅರ್ಥ ಮಾಡಿಸಿದ್ದಾರೆ. ಇದುವರೆಗೂ ಅವ್ರು ನನ್ನನ್ನು ಎಲ್ಲೂ ಯಾರ ಮುಂದೆನೂ ಬಿಟ್ಕೊಟ್ಟಿಲ್ಲ. ಇಷ್ಟು ದೊಡ್ಡ ಶ್ರೀಮಂತರ ಮನೇಲಿ ಹುಟ್ಟಿದ್ರು ಕೂಡ ಈ ಬಡ ಮೇಷ್ಟ್ರ ಮನೇಲಿ ಪ್ರೀತಿಯಿಂದ ಹೊಂದ್ಕೊಂಡಿದ್ದಾರೆ. ಅಮೃತ ಅವ್ರು ನನ್ನ ಲೈಫಲ್ಲಿ ಬಂದಿದ್ದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಅಮೃತ ಅವ್ರ ಜೊತೆ ಕಳೆಯೋ ಒಂದೊಂದು ದಿನಾನು ನನಗೆ ಒಂದೊಂದು ವರ್ಷ ಬದುಕಷ್ಟು ಸಂತೋಷ ಕೊಡ್ತಾ ಇದೆ. ನಾನು ಅಮೃತ ಅವ್ರ ಜೊತೆ ಕೇವಲ 6 ತಿಂಗಳು ಬದುಕಿದ್ರೆ, 6 ತಿಂಗಳು ಅಂತಂದ್ರೆ
182 ವರ್ಷ. ಅದೇ ನಾನು ಅವ್ರ ಜೊತೆ 60 ವರ್ಷ ಬದುಕಿದ್ರೆ 29,915 ವರ್ಷ. ನಮ್ಮಿಬ್ರನ್ನ ಬಿಟ್ರೆ ಇಡೀ ಜಗತ್ತಲ್ಲಿ ಯಾವ ಜೋಡಿನೂ ಇಷ್ಟು ವರ್ಷ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅಮೃತ ಅವರೇ, I love you. ಅಮ್ಮು, ಬರೀ ನೀನ್ ರೋಸ್ ತಗೊಳೋದಲ್ಲ, ನೀನು ಅವ್ರಿಗೆ ಪ್ರಪೋಸ್ ಮಾಡ್ಬೇಕು. ಹೌದು ಹೌದು. ವಾಪಸ್ ಪ್ರಪೋಸ್ ಮಾಡ್ತಾಳೇನೆ? ಅವಳು ವಾಪಸ್ ಪ್ರಪೋಸ್ ಮಾಡಿದ್ರೆ ಹಳ್ಳಿಲೆ ಕೋಳಿಯಕ್ ರೆಡಿ ಆಗಿದ್ದಾಳೆ ಅಂತ ಅರ್ಥ. ಹಾ, ಅಷ್ಟಾದ್ರೆ ಸಾಕು ಶೋಭಿ. ನನ್ನ ತಂಗಿನ ಜೀವನ ಪೂರ್ತಿ ಉರ್ಸೋದಕ್ಕೆ ಅಷ್ಟು ಸಾಕು ನನಗೆ.